ನಮಸ್ಕಾರ ಬಹಳ ದೊಡ್ಡದಾದ ಪುಣ್ಯ ಸಾಧನ, ಶ್ರೇಯಸ್ಸಾಧನವಾದದ್ದು. ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಬಹಳ ದೊಡ್ಡ ಲಾಭವನ್ನು ಮಹಾನುಭಾವರಿಂದ, ಪುಣ್ಯವಂತರಿಂದ, ಹಿರಿಯರಿಂದ, ಜ್ಞಾನಿಗಳಿಂದ, ತಪಸ್ಸುಗಳಿಂದ ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ವಿಪರೀತವಾಗಿ ಜ್ಞಾನಿಗಳ, ಮಹಾತ್ಮರ, ಗುರು ಹಿರಿಯರ ಸನ್ನಿಧಾನದಲ್ಲಿ ಬಾಗಿ ನಮಸ್ಕಾರ ಮಾಡುವ ಪ್ರಸಂಗವಿದ್ದಾಗಲೂ ಮಾಡದಿದ್ದರೆ ಅನರ್ಥವನ್ನೂ ಶಾಸ್ತ್ರ ಹೇಳುತ್ತದೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ ಅಂತ. ದೊಡ್ಡವರು ಬಂಧಕಾರವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯದೇ ಇದ್ದರೆ ಇವನ ಪ್ರಾಣಶಕ್ತಿ ಹೊರಗೆ ಹೋಗುತ್ತಂತೆ. ಅಂದರೆ ನಿಧಾನವಾಗಿ ಆ ಪ್ರಾಣಶಕ್ತಿ ಇವನಲ್ಲಿ ಹೊರಗೆ ಹೋಗುವುದಕ್ಕೆ ನೋಡ್ತಾ ಇರುತ್ತದೆ. ಇವನಿಗೆ ಎಷ್ಟು ಆಯುಷ್ಯ ಇರಬೇಕೋ ಅದು ಕಡಿಮೆಯಾಗಿ ಶೀಘ್ರದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರಸಂಗ. ಅದರರ್ಥ ಆಯುಷ್ಯ ಇವನಿಗೆ ಅಲ್ಪವಾಗತ್ತೆ. ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆ ಇರುವಂತಹ ವ್ಯಕ್ತಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರವನ್ನು ಮಾಡಬೇಕು ದೊಡ್ಡವರಿಗೆ ಅಂತ. ದೇವರಿಗೆ ಮಾಡಬೇಕು, ಲಕ್ಷ್ಮೀ, ವಾಯುದೇವರೇ ಮೊದಲಾದ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಬೇಕು ಅನ್ನುವುದನ್ನೇನು ಹೇಳೋದು, ಮಾಡಲೇಬೇಕು. ತನಗಿಂತಲೂ ಉತ್ತಮರಾದವರಿಗೆ ಎಲ್ಲರಿಗೂ ಮಾಡಬೇಕು ಅಂದ ಮೇಲೆ ಎಲ್ಲರಿಗಿಂತಲೂ ಉತ್ತಮರಾದಂತಹ ಆ ಮಹಾನುಭಾವರಿಗಂತೂ ನಮಸ್ಕಾರವನ್ನು ಮಾಡಲೇಬೇಕು. ಮಾರ್ಕಾಂಡೇಯರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಮೃಕಂಡು ಮಹರ್ಷಿಗಳ ಸುಪುತ್ರರು ಮಾರ್ಕಾಂಡೇಯ ಮಹರ್ಷಿಗಳು. ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಮಾರ್ಕಾಂಡೇಯರ ಆಯುಷ್ಯ ಬಹಳ ಅಲ್ಪ ಅಂತ ಗೊತ್ತಾಯಿತು. ಮೃಕಂಡು ಮಹರ್ಷಿಗಳು ಮಹಾಜ್ಞಾನಿಗಳು. ಈ ಒಂದು ತತ್ವ ಅವರಿಗೆ ಗೊತ್ತು. ಬಂದವರಿಗೆ ನಮಸ್ಕಾರ ಮಾಡಬೇಕು, ಗುರುಗಳಿಗೆ, ಹಿರಿಯರಿಗೆ ಅಂತ ಪ್ರಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಅಭ್ಯಾಸ ಮಾಡಿಸಿರ್ತಾರೆ. ದೊಡ್ಡವರು ಬಂದ ಕ್ಷಣಕ್ಕೆ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತಾರೆ, ಮಾಡ್ತಾರೆ. ಆದರೆ ಮೃಕಂಡು ಮಹರ್ಷಿಗಳಿಗೆ ಸುಮ್ಮನೆ ಇದೊಂದು ಪರಂಪರೆ ಅಂತ ಮಾತ್ರ ಮಾಡಿಸೋದು, ಇದೊಂದು ಪದ್ಧತಿ ಬಂದಿದೆ ಮಾಡಬೇಕು ಅಂತ ಇಷ್ಟೇ ಅಲ್ಲ. ಅವರು, ಆ ಮೃಕಂಡುಗಳು, ಇದರ ರಹಸ್ಯವನ್ನು ಕಂಡು ತನ್ನ ಮಗನಿಗೆ ಉಪದೇಶವನ್ನು ಮಾಡುತ್ತಾರೆ. ನೋಡಪ್ಪ, ನಿನ್ನ ಕೆಲಸ ಆಶ್ರಮಕ್ಕೆ, ಈ ಗುರುಕುಲಕ್ಕೆ, ನಮ್ಮ ಋಷಿಗಳ ಈ ಆಶ್ರಮಕ್ಕೆ ಯಾರೇ ಜ್ಞಾನಿಗಳು, ಮಹಾನುಭಾವರು ಬಂದರೆ ಮೊದಲನೇ ಕೆಲಸ ನಿನ್ನ ನಮಸ್ಕಾರ, ಆಮೇಲೆ ನಿನ್ನ ವೇದಾಧ್ಯಯನ, ನಿನ್ನ ನಿತ್ಯದ ಕಾರ್ಯಕ್ರಮಗಳನ್ನು ನೀನು ಮಾಡೋದಕ್ಕದ್ದು. ತಂದೆಯ ಆಜ್ಞೆ, ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ. ಯಾಕೆ ಮಾಡಬೇಕು, ಏನು ಮಾಡಬೇಕು ಇದನ್ನೆಲ್ಲ ಕೇಳೋ ಅಂಥ ಪ್ರವೃತ್ತಿ ಅಲ್ಲ ಪ್ರಾಚೀನರಲ್ಲಿ. ಆ ಶ್ರದ್ಧೆ. ಬಂದವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ರು ಆ ಪುಟ್ಟ ವಯಸ್ಸಿನಲ್ಲಿರುವ ಮಾರ್ಕಾಂಡೇಯರು. ಸಾಷ್ಟಾಂಗ ಪ್ರಣಾಮವನ್ನು, ಗೋತ್ರಗಳನ್ನು ಉಚ್ಚಾರಣೆ ಮಾಡಿ ಅಭಿವಾದನವನ್ನು ಮಾಡಿದಾಗ ಅವರು ಆಶೀರ್ವಾದವನ್ನು ಮಾಡಬೇಕು. ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದವನ್ನು ಮಾಡಬೇಕು. ಅಭಿವಾದನ ಮಾಡಿಸಿಕೊಂಡವರು ಆಶೀರ್ವಾದವನ್ನು ಮಾಡಬೇಕು ಅಂತ ಇದೆ. ಆಶೀರ್ವಾದವನ್ನು ಮಾಡಿದರೆ ಅವರಿಗೆ ನಮಸ್ಕಾರ ಮಾಡಿಸಿಕೊಂಡದ್ದಕ್ಕೆ ಯಾವುದೇ ದೋಷ ಇಲ್ಲ. ಇಲ್ಲ ಅಂದರೆ ಮಾಡಿಸಿಕೊಂಡು ಆಶೀರ್ವಾದ ಮಾಡದೇ ಇದ್ದರೆ ಅವರಿಗೆ ದೋಷ. ಇದು ಯತಿಗಳಿಗೆ ಸಂಬಂಧಪಟ್ಟದ್ದಲ್ಲ. ಯತಿಗಳಿಗೆ ಆಶೀರ್ವಾದ ಮಾಡುವ ಅಧಿಕಾರ ಇಲ್ಲ.
ನಾರಾಯಣ ಸ್ಮರಣೆಯನ್ನು ಮಾತ್ರ ಮಾಡಬಹುದು. ದೇವರು ನಿನಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬಹುದು. ಆದರೆ ಯತಿಗಳನ್ನು ಬಿಟ್ಟಿನ್ನುಳಿದವರೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು. ಇವರಿಗೆ ನಿರಾಶೀಹಿ ಅಂತ, ಇವರ ತಮಗಾಗಿಯೂ ಇನ್ನೊಬ್ಬರಿಗಾಗಿಯೂ ಯಾವ ಆಶೀಸ್ಸುಗಳನ್ನು ಇಟ್ಟುಕೊಳ್ಳಬಾರದು. ಇನ್ನೊಬ್ಬರಿಗಾಗಿ ಆಶೀಸ್ಸನ್ನು ಇಟ್ಟುಕೊಂಡು ತಮಗಾಗಿ ಯಾವ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದಿದ್ದರೆ ಅವರು ತ್ಯಾಗಿಗಳು. ತಮಗಾಗಿಯೂ ಇನ್ನೊಬ್ಬರಿಗಾಗಿಯೂ ಯಾವುದನ್ನು ಬಯಸದವರು ನ್ಯಾಸಿಗಳು, ಸನ್ಯಾಸಿಗಳು ಅಂತ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಯತಿಗಳಿಗೆ ನಮಸ್ಕಾರ ಮಾಡಿದಾಗಲೂ ಯತಿಗಳು ನಾರಾಯಣನ ಸ್ಮರಣೆಯನ್ನು ಮಾಡಬೇಕು. ನಾರಾಯಣ 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 ಎಂಬುದಾಗಿ. ನಾರಾಯಣನೇ ಎಲ್ಲವನ್ನೂ ನೋಡಿಕೊಳ್ತಾನೆ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾಕಾಧಿಕ ಸಮಂ ರಾಜ್ಯಂ ರಾಮವತ್ ಪರಿಪಾಲನಂ ಯಕ್ಷರಾಟ್ ಧನ ಸಂಪತ್ತಿ ಣಕಾರಾತ್ ಸುಖಮಾಪ್ನುಯಾತ್. ನಾರಾಯಣ ನಾಕಾಧಿಕ ಸಮಂ ರಾಜ್ಯಂ, ಸ್ವರ್ಗಕ್ಕಿಂತ ಹೆಚ್ಚಿನ ರಾಜ್ಯ, ಸೌಭಾಗ್ಯ, ಸಮೃದ್ಧಂ ಸೌಭಾಗ್ಯಂ, ಅಂತಹ ಶ್ರೇಷ್ಠವಾದ ಸೌಭಾಗ್ಯ, ಶ್ರೇಷ್ಠವಾದ ಸಾಮ್ರಾಜ್ಯ, ಆ ಸ್ವರಾಜ್ಯ, ಆ ವೈರಾಜ್ಯ, ಇದೆಲ್ಲ ಬರಲಿಕ್ಕೆ ಸಾಧ್ಯ ಇದೆ ಕೇವಲ ನಾರಾಯಣನ ಅನುಗ್ರಹದಿಂದ. ನಾ ಅಂದ್ರೆ ಸಾಕು. ನೋಡಿ ಏನು ವಿಚಿತ್ರ. ನಾ ಅಂದ್ರೇನೆ ಅಧೋಗತಿ, ನಾ ಅಂದ್ರೇನೆ ಊರ್ಧ್ವಗತಿ. ನಾ ಅಂತ ಬಡ್ಕೊಂಡ್ರೆ ಅಧೋಗತಿ. ಆ ನಾರಾಯಣ ಅನ್ನೋದರೊಳಗಿನ ನಾ ಅಂತ ಹೇಳಿದರೆ ನಾಕಾಧಿಕ ಸಮಂ ರಾಜ್ಯಂ. ಇನ್ನು ಎರಡನೇ ಅಕ್ಷರ ರಾ. ರಾ ಅಂತ ಹೇಳಿದರೆ ರಾಮವತ್ ಪರಿಪಾಲನಂ. ಶ್ರೀರಾಮಚಂದ್ರ ಯಾವ ತರಹದ ಅತ್ಯದ್ಭುತವಾದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ ಅಂಥ ರಾಜ್ಯ ಅಲ್ಲ. ಎಲ್ಲರೂ ಏನು ನಮಸ್ಕಾರ ಮಾಡೋರು ರಾಜರೇ ಇರೋದಿಲ್ಲ. ಇಷ್ಟೊತ್ತು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಚರಿತ್ರೆಯನ್ನು ಕೇಳಿದರೆ ಅವರು ರಾಜರಿಗೆ ಅನುಗ್ರಹ ಮಾಡಿದರು, ತಮ್ಮ ಮಂತ್ರಾಕ್ಷತೆಯಿಂದ ಶತ್ರುಬಾಧೆಯನ್ನು ಪರಿಹಾರ ಮಾಡಿದರು ಅಂತ. ಅದು ಅತ್ಯಂತ ಸಂಗತವಾದದ್ದು. ಆಗ ಒಳ್ಳೆಯ ರಾಜ್ಯ ಪರಿಪಾಲನೆ ಮಾಡುವ ಸೌಭಾಗ್ಯವನ್ನು ಕರುಣಿಸ್ತಾರೆ ಅಂತ. ಉಳಿದವರಿಗೆಲ್ಲ ಏನು, ಎಲ್ಲರೂ ಏನು ರಾಜರೇ ನಮಸ್ಕಾರ ಮಾಡೋದಿಲ್ವಲ್ಲ, ಎಲ್ಲ ತರಹದ ಭಕ್ತರು ನಮಸ್ಕಾರ ಮಾಡ್ತಾರಲ್ಲ ಅಂದರೆ, ಇಡೀ ಊರಿಗೋ ಅಥವಾ ಒಂದು ದೇಶಕ್ಕೋ ಪ್ರದೇಶಕ್ಕೋ ರಾಜರಾಗಬೇಕಾಗಿಲ್ಲ. ಅವರವರು ತಮ್ಮ ತಮ್ಮ ಮನೆಯೊಳಗೆ ರಾಜರಂತೆ ಗೌರವದಿಂದ ಮಾನದಿಂದ ತಾವು ಹೇಳಿದ ಮಾತನ್ನು ತಮ್ಮ ಮನೆಯ ಎಲ್ಲ ಸದಸ್ಯರು ಕೇಳಿ ಪ್ರೀತಿಯಿಂದ ಅದನ್ನು ಅನುಸರಣೆ ಮಾಡೋ ಹಾಗಾದರೆ ಅದೇ ಒಂದು ರಾಜ್ಯ ಅಲ್ಲ. ಅದೂ ಇರೋದಿಲ್ಲ ಕೆಲವರಿಗೆ. ಒಬ್ಬರೇ ಇರ್ತಾರೆ, ಅವಾಗೇನು ಮಾಡೋದು? ಒಬ್ಬರೇ ಇದ್ದರೂ ಕೂಡ ಅವನ ಶರೀರದೊಳಗೇನೆ ಅವನು ರಾಜನಾಗಿರ್ಬೇಕು. ಶತ್ರುಬಾಧೆ ಇಲ್ಲದೆ ಇದ್ದಂತೆ. ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಸ್ಯ ಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಈ ಶರೀರದೊಳಗೇನೆ ಇವನು ಅನೇಕ ಶತ್ರುಬಾಧೆಯಿಂದ ಒದ್ದಾಡ್ತಾ ಇರ್ತಾನೆ. ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಒಂದೊಂದು ಕಡೆಗೆ ಇವನನ್ನು ಸೆಳೀತವೆ, ತಪ್ಪು ದಾರಿಗೆ ಎಳೀತವೆ, ಇವನೊಳಗಿರೋ ಗುಣಗಳನ್ನೆಲ್ಲ ಕಳೀತವೆ. ಇಂಥ ಸಂದರ್ಭದೊಳಗೆ ಇವನು ತನ್ನ ಶರೀರದೊಳಗೆ ಆ ಯಾವ ಇಂದ್ರಿಯಗಳಿಗೆ ಪರವಶನಾಗದೆ ರಾಜನಂತ ಇರಬೇಕಲ್ಲ. ಅದೇ ರಾಮರಾಜ್ಯ. ಶ್ರೀರಾಮ ರಾಮ ಪ್ರಗ್ರಹವಾನ್, ವಾಲ್ಮೀಕಿ ಋಷಿಗಳು ಹೇಳುವಂತೆ. ಇಡೀ ಜಗತ್ತೇ ಅವನ ಅಧೀನವಾದಾಗ ಯಾರು ಅವನ ಮೇಲೆ ಅಧಿಕಾರ ಮಾಡುವವರಿದ್ದಾರೆ? ಅಂತಹ ಶ್ರೀರಾಮಚಂದ್ರನ ಸ್ಮರಣೆಯಿಂದ, ಆ ರಾಮ ಅನ್ನುವಲ್ಲಿರುವ ರಾ ಎಂಬ ಒಂದು ಅಕ್ಷರದ ಸ್ಮರಣೆಯಿಂದಲೂ ಕೂಡ ರಾಮರಾಜ್ಯವನ್ನು ಪರಿಪಾಲನೆ ಮಾಡುವ ಸೌಭಾಗ್ಯ ಸಿಗತ್ತೆ ಅಂತ. ರಾಮವತ್ ಪರಿಪಾಲನಂ. ಇನ್ನು ಯ ಅಂತ ಹೇಳಿದಾಗ ಯಕ್ಷರಾಟ್ ಧನ ಸಂಪತ್ತಿ. ಕುಬೇರನಿಗೆ ಯಾವ ತರಹದ ಶ್ರೇಷ್ಠವಾದ ಸಂಪತ್ತಿದೆ ಅಂತಹ ಶ್ರೇಷ್ಠವಾದ ಸಂಪತ್ತು, ಧರ್ಮದಿಂದ ಸಂಪಾದನೆ ಮಾಡಿದ ಸಂಪತ್ತು, ಧರ್ಮಕ್ಕಾಗಿ ವಿನಿಯೋಗವಾಗುವಂತಹ ಸಂಪತ್ತು. ಬಂದದ್ದು ಧರ್ಮದಿಂದ, ಸೇರೋದು ಧರ್ಮಕ್ಕೆ. ಅಂತಹ ಸಂಪತ್ತು ಅದನ್ನು ಪರಮಾತ್ಮ ಕೊಡ್ತಾನೆ. ಣ ಅಂದರೆ ನಶ್ಚ ನಿರ್ವೃತಿವಾಚಕ ಅಂತ ಇದೆ. ಣ ಅಂದರೆ ಸುಖ, ಉತ್ತಮವಾದಂತಹ ಮೊದಲ ಹಂತದಲ್ಲಿ ಶಾಸ್ತ್ರಗಳ ಅಧ್ಯಯನದಿಂದ ಆಗುವಂತಹ ಆನಂದ.
ಆ ನಂತರದಲ್ಲಿ ಭಗವಂತನ ದರ್ಶನದಿಂದ ಆಗುವಂತಹ ಆನಂದ, ಮೋಕ್ಷಾನಂದವನ್ನೇ ಪರಮಾತ್ಮ ಕ್ರಮವಾಗಿ ಹಂತ ಹಂತವಾಗಿ ಸಾಧನೆಯನ್ನು ಮಾಡಿಸಿ ನಮಗೆಲ್ಲ ಕೊಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ನಾರಾಯಣ 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 ಎಂಬುದಾಗಿ ಯತಿಗಳು ನಾರಾಯಣ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನಮಸ್ಕಾರ ಮಾಡಿದ ಮಾರ್ಕಾಂಡೇಯರಿಗೆ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ರು. ಬಾಗಿ ನಮಿಸಿದಾಗ ಆಶೀರ್ವಾದ ಮಾಡಿದ ಆ ಋಷಿಗಳು ಅವನು ಎದ್ದು ನಿಂತಾಗ ನೋಡ್ತಾರೆ, ಹಣೆ ಬರಹವನ್ನು ಓದುವಂತಹ ಶಕ್ತಿ ಇದ್ದ ಮಹಾನುಭಾವರವರೆಲ್ಲ. ಮುಖ ನೋಡಿದರೇನೆ ಅವನ ಏನು ಭವಿಷ್ಯ ಇದೆ ಅಂತ ತಿಳಿಯುವಂತಹ ಜ್ಞಾನ ಸಂಪನ್ನರು. ಅಯ್ಯೋ, ಅಲ್ಪಾಯುಷ್ಯ ಇದೆ ಅಲ್ಲ ಇವನಿಗೆ ಅಂತ ಗೊತ್ತಾಯಿತು. ನಾವೇನೋ ಆಯುಷ್ಮಾನ್ ಭವ ಮಾರ್ಕಾಂಡೇಯ ಅಂತ ಹೇಳಿದ್ವಿ, ಆದರೆ ಇವನ ಆಯುಷ್ಯ ಅಲ್ಪ ಅಂತ ತೋರ್ತಾ ಇದೆಯಲ್ಲ ಅಂತ. ಬ್ರಹ್ಮಲಿಖಿತ ವಿಧಿಲಿಖಿತ ಹೀಗಿದೆ ಅಂತ ಸುಮ್ಮನೆ ಕೂಡಲಿಲ್ಲ. ಅಯ್ಯೋ, ವಿಧಿಲಿಖಿತ ಹೀಗಿದೆ, ಏನು ಮಾಡಬೇಕು ಅಂತ. ಸಾಮಾನ್ಯರು ಸುಮ್ಮನೆ ಕೂಡ್ಬೇಕು, ಏನು ಮಾಡ್ತಾರೆ. ಆದರೆ ವಿಧಿ ಇಲ್ಲದೆ ವಿಧಿಲಿಖಿತಕ್ಕೆ ಎಲ್ಲರೂ ಬಾಗಬೇಕು. ಆದರೆ ಇವರೆಲ್ಲ ಜ್ಞಾನಿಗಳು, ಬ್ರಹ್ಮದೇವರ ಹತ್ರನೇ ಹೋದರು. ಬ್ರಹ್ಮನ್ ಈ ತರಹ ಅಲ್ಪಾಯುಷ್ಯ ಇದೆ, ಆದರೆ ಭಕ್ತಿಯಿಂದ ಬಂದ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ತಾನೆ, ನಾವು ಮಾಡಿಸಿಕೊಂಡ್ವಿ, ಆಶೀರ್ವಾದ ಮಾಡಿದ್ದೇವೆ. ನಮಗಿರೋದು ಒಂದು ಸ್ವಾರ್ಥ, ನಮ್ಮ ಆಶೀರ್ವಾದ ಸುಳ್ಳಾಗಬಾರದು. ಪರಾರ್ಥ ಅವನಿಗೆ ಒಳ್ಳೆಯದಾಗಲಿ ಅನ್ನೋದು ಉಂಟು. ಜೊತೆಗೆ ನಾವೆಲ್ಲ ಮಾತಾಡಿದ್ದು, ಇಷ್ಟು ಜನ ಋಷಿಗಳೆಲ್ಲ ಮಾತಾಡಿದ್ದು ಸುಳ್ಳು ಅಂದರೆ ನಾಳೆ ಯಾರು ಋಷಿಗಳಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ ಮಹತ್ವವನ್ನು ಕೊಡ್ತಾರೆ? ಇದು ತಮ್ಮ ಕೈಯಲ್ಲಿದೆ ಅಂತ ಬ್ರಹ್ಮದೇವರು ಪರಮಾನುಗ್ರಹವನ್ನು ಮಾಡಿ ಅವನಿಗೆ ದೀರ್ಘವಾದ ಆಯುಷ್ಯ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಆ ಮಾರ್ಕಾಂಡೇಯರು ದೀರ್ಘಾಯುಷ್ಯ ಸಂಪನ್ನರಾಗಿದ್ದಾರೆ. ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ನರಸಿಂಹ ಪುರಾಣ ವರ್ಣನೆ ಮಾಡುವಂತೆ ಆ ಮಾರ್ಕಾಂಡೇಯರು ವಿಶೇಷವಾಗಿ ರುದ್ರಾಂತರ್ಗತ ನರಸಿಂಹದೇವರ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಭದ್ರಾ ನದಿ ತೀರದೊಳಗೆ ಆ ನರಸಿಂಹದೇವರ ಸ್ಥಾಪನೆಯನ್ನು ಮಾಡಿ ಅಲ್ಲಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದಾರೆ ಅಂತ ಕೇಳ್ತೇವೆ. ಇವತ್ತಿಗೂ ಭದ್ರಾವತಿಯಲ್ಲಿ ಭದ್ರಾ ನದಿ ತೀರದಲ್ಲಿ ಒಂದು ಪ್ರಾಚೀನವಾದ ನರಸಿಂಹ ದೇವಾಲಯ ಉಂಟು. ಪುರಾಣದಲ್ಲಿಯೂ ಆ ಭದ್ರಾ ತೀರದಲ್ಲಿ ನರಸಿಂಹದೇವರ ಉಪಾಸನೆಯನ್ನು ಮಾರ್ಕಾಂಡೇಯರು ಮಾಡಿ ದೀರ್ಘಾಯುಷ್ಯವನ್ನು ಪಡೆದರು ಅನ್ನುವ ಉಲ್ಲೇಖ ನಮಗೆ ಸಿಗುತ್ತೆ. ನರಸಿಂಹದೇವರ, ಬ್ರಹ್ಮದೇವರ, ರುದ್ರದೇವರ ವಿಶೇಷವಾದ ಅನುಗ್ರಹದಿಂದ, ಆ ಎಲ್ಲ ಋಷಿಗಳ ಆಶೀರ್ವಾದ ಬಲದಿಂದ ಮಾರ್ಕಾಂಡೇಯರು ದೀರ್ಘವಾದ ಆಯುಷ್ಯವನ್ನು ಪಡೆದರು. ಇವತ್ತೆಷ್ಟು ವಿಚಿತ್ರ, ಅಲ್ಪಾಯುಷ್ಯ ಇದೆ ಅಂತ ಪ್ರಸಿದ್ಧರಾದವರು ಮೊದಲು, ಆದರೆ ಇವತ್ತು ಚಿರಂಜೀವಿಗಳು ಅಂದರೆ ಮಾರ್ಕಾಂಡೇಯರು. ಯಾರೇ ಏನೇ ಶಾಂತಿ ಮಾಡಿಕೊಂಡ್ರೆ ಷಷ್ಠಬ್ದಿಯೋ ಮತ್ತೊಂದೋ ಇನ್ನು ಬೇರೆ ಬೇರೆ ತರಹದ ಜನ್ಮದಿನಗಳಿಗೆ ಸಂಬಂಧಪಟ್ಟಂತೆ ಆಯುಷ್ಯ ಹೋಮಾದಿಗಳನ್ನು ಮಾಡಿದರೆ ಮಾರ್ಕಾಂಡೇಯರ ಚರಿತ್ರೆ ಕೇಳಬೇಕು, ದೀರ್ಘಾಯುಷ್ಯ ಬರ್ತದೆ ಅಂತ. ಅಂದರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ದೀರ್ಘಾಯುಷ್ಯ ಬರುತ್ತೆ. ಇಷ್ಟೇ ಅಲ್ಲ, ಯಾರು ದೊಡ್ಡವರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದಿರುತ್ತಾರೆ ಅಂಥವರ ಸ್ಮರಣೆ ಮಾಡಿದರೂ ದೀರ್ಘಾಯುಷ್ಯ ಬರುತ್ತದೆ ಎನ್ನಲಿಕ್ಕೆ ಮಾರ್ಕಾಂಡೇಯರು ಇವತ್ತು ಉದಾಹರಣರಾಗಿ ನಿಂತಿದ್ದಾರೆ.